ಡ್ಯಾಂಡ್ರಫ್ ಒಂದು ಫ್ಲೇಕ್ಸ್ ಎಲ್ಲ ಉದುರುತ್ತಾ ಇರುತ್ತೆ, ಅದನ್ನು ಕೂಡ ಒಂದು ಸೋಯಾಸಿಸ್ ನ ಭಾಗನ. 100% ಇದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಆಗಿರುತ್ತೆ. ನೋಡಿ, ಬಹಳಷ್ಟು ಜನಕ್ಕೆ 6 ತಿಂಗಳು 1 ವರ್ಷಗಳ ಗಟ್ಲೆ ಡ್ಯಾಂಡ್ರಾಫ್ ತರ ಬೀಳುವಂಥದ್ದನ್ನ ನಾನು ನೋಡಿದ್ದೀನಿ. ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಇದನ್ನ ಡ್ಯಾಂಡ್ರಾಫ್ ಅಂತ ಯಾಕೆ ಅನ್ಕೊಂತಾರೆ ಅಂದ್ರೆ, ಸೋರಿಯಾಸಿಸ್ ಮತ್ತೆ ಡ್ಯಾಂಡ್ರಾಫ್ ನೋಡ್ಲಿಕ್ಕೆ ಸಿಮಿಲ್ಯಾರಿಟೀಸ್ ಇರೋದ್ರಿಂದ ಆತರ ಅನ್ಕೊಂತಾರೆ. ಯಾವ ವ್ಯಕ್ತಿಯಲ್ಲಿ 6 ತಿಂಗಳ ನಂತರನೂ ಕೂಡ ಡ್ಯಾಂಡ್ರಾಫ್ ತರ ಉದುರ್ತಾ ಇದೆ, ತಲೆಯ ಚರ್ಮದಲ್ಲಿ ಸಿಪ್ಪೆ ಸಿಪ್ಪೆ ತರ ಹೇಳ್ತಾ ಇದ್ರೆ, ಅಥವಾ ನಾವು ಕೂದಲನ್ನ ಸರಿಸಿದ್ರೆ ₹1 ಗಾತ್ರದಂತ ಪ್ಯಾಚಸ್ ಕಾಣುತ್ತೆ, ಕೆರೆದಾಗ ಸಿಪ್ಪೆ ಸಿಪ್ಪೆ ತರ ಎದ್ದೇಳುತ್ತೆ, ಚಿಕ್ಕ ಚಿಕ್ಕ ರಕ್ತದ ಕಣಗಳು ಕಾಣುತ್ತೆ, ಇದು ಸೋರಿಯಾಸಿಸ್. ಡ್ಯಾಂಡ್ರಫ್ ಏನಪ್ಪಾ ಅಂದ್ರೆ ಒಂದು ಜಸ್ಟ್ ಹೊಟ್ಟಷ್ಟೇ. ಈ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಕುತ್ತಿಗೆ ಹತ್ರ, ಕಿವಿ ಹಿಂದಗಡೆ, ಹಣೆಯ ಭಾಗದಲ್ಲೆಲ್ಲ ಆಗುತ್ತೆ. ತಲೆಗೆ ಸ್ನಾನ ಮಾಡಿದ್ರೆ ಮರು ದಿವಸನೇ ಅವ್ರಿಗೆ ಚಕ್ಕೆ ಚಕ್ಕೆ ತರ ಹೇಳ್ತಾ ಇರುತ್ತೆ. ಬಹಳಷ್ಟು ಜನ ಇದಕ್ಕೆ ಎಷ್ಟೋ ತರದ ಶಾಂಪುಗಳನ್ನ, ಲೋಷನ್ಗಳನ್ನ ಎಲ್ಲ ಬಳಸ್ತಾರೆ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಸೋರಿಯಾಸಿಸ್ಗೂ ಮತ್ತು ಡ್ಯಾಂಡ್ರಫ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೊಟ್ಟು ಕೇವಲ ಸಾಮಾನ್ಯವಾದಂತ ಹೊಟ್ಟಷ್ಟೇ. ಆದರೆ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ, ನಿಮಗೆ ₹1 ಗಾತ್ರದಂತ ಪ್ಯಾಚಸ್ ಕಾಣುತ್ತೆ, ಅಥವಾ ಬಹಳಷ್ಟು ಜನ ಮುಡಿ ಕೊಟ್ಟಾಗ ತಲೆಗೆ ಪ್ಯಾಚ್ ತರ ಕಾಣುವಂಥದ್ದು, ಸಿಪ್ಪೆ ಸಿಪ್ಪೆ ತರ ಕಾಣುವಂಥದ್ದು ನೀವು ಗಮನಿಸಿರ್ತೀರಾ. ದಯವಿಟ್ಟು ಇದು ಡ್ಯಾಂಡ್ರಫ್ ಅಲ್ಲ, ಇದು ಸ್ಕ್ಯಾಲ್ಪ್ ಸೋರಿಯಾಸಿಸ್.